ಪರಿಶ್ರಮ ನವೋದಯ ತರಬೇತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಮೊರಾರ್ಜಿ ಆದರ್ಶ ಅಲ್ಪಸಂಖ್ಯಾತರ ಮೊರಾರ್ಜಿಗೆ ಸಂಬಂಧಿಸಿರ್ತಕ್ಕಂತ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಾನ್ ನಿಮ್ ಜೊತೆ ಡಿಸ್ಕಷನ್ ಮಾಡಲು ಬಂದಿದ್ದೇನೆ. ನೀವು ಆನ್ಲೈನ್ ಕ್ಲಾಸ್ ನಲ್ಲಿ ಯಾವತ್ತು ದೂರ ಆಗಿರ್ಬೋದು, ಆದರೆ ನಿಮ್ಮ ಕನಸುಗಳಿಗೆ ನಾವೇನ್ ಮಾಡಿರ್ತೀವಿ ಅಂದ್ರೆ ಹತ್ತಿರವಾಗಿರ್ತೀವಿ. ವಿದ್ಯಾರ್ಥಿಗಳೇ, ಯಾವತ್ತು ಮೊಬೈಲ್ ಅನ್ನ ನೀವು ಯೂಸ್ ಮಾಡೋದ್ರಿಂದ ಬಹಳ ಪರಿಣಾಮಕಾರಿ ಆಗ್ತದ. ಆದ್ರೆ ಮೊಬೈಲ್ ಅನ್ನ ಯಾಕೆ ಯೂಸ್ ಮಾಡ್ಬೇಕಪ್ಪ ಅಂತೇಳಿ ನೀವು ತಿಳ್ಕೊಬೇಕಾಗ್ತದ. ಓಕೆ ವಿದ್ಯಾರ್ಥಿಗಳೇ, ಹಾಗಾದ್ರೆ ನಾವು ಇವತ್ತಿನ ದಿವಸ ಏನ್ ಮಾಡೋಣಪ್ಪ ಅಂತಂದ್ರೆ ಈ ಒಂದು ಸಮಾಜ ವಿಜ್ಞಾನದ ಪ್ರಮುಖವಾಗಿರ್ತಕ್ಕಂತ ಪ್ರಶ್ನೆಗಳನ್ನ ಡಿಸ್ಕಷನ್ ಅನ್ನ ಮಾಡೋಣ. ಓಕೆ, ಹಾಗಿದ್ರೆ ಈ ಒಂದು ನಮ್ಮ ಪರಿಶ್ರಮ ಪಬ್ಲಿಕೇಶನ್ ವತಿಯಿಂದ ಈ ಮೊರಾರ್ಜಿ ಚಾಂಪಿಯನ್ 50 ಮಾದರಿಯ ಪ್ರಶ್ನೆ ಪತ್ರಿಕೆಯ ಒಂದು ಬುಕ್ಲೆಟ್ ಅನ್ನ ನಾವು ರೆಡಿ ಮಾಡಿದ್ವಿ. ಈ ಒಂದು ಪ್ರಶ್ನೆ ಪತ್ರಿಕೆ ಒಳಗ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದೊಳಗ ನಿಮಗೆ ಎರಡೂ ವಿಷಯದೊಳಗೆ ಏನಾಗ್ತದ ಅಂದ್ರ ಈ ಪ್ರಶ್ನೆ ಪತ್ರಿಕೆ ಸಿಗ್ತದ. ಇಲ್ಲಿ ಇದು 50 ಮಾದರಿಯ ಪ್ರಶ್ನೆ ಪತ್ರಿಕೆಯನ್ನು ಹೊಂದಿರತಕ್ಕಂತ ಏಕೈಕ ಕ್ವಶನ್ ಬ್ಯಾಂಕ್ ಅದ. ಯಾಕಂದ್ರ ಟೋಟಲ್ ಆಗಿ 5,000 ಪ್ರಶ್ನೆಗಳದಾವ. ಈ ಒಂದು 5,000 ಪ್ರಶ್ನೆಗಳನ್ನ ನೀವೇನಾದ್ರೂ ಓದಿದ್ದಾದಲ್ಲಿ ನೀವೇನ್ ಮಾಡಬಹುದು, ನಿಮ್ಮ ಒಂದು ಸ್ಕೋರ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಒಂದು ಈಜಿ ಆಗ್ತದ. ಅದಕ್ಕೋಸ್ಕರ ಇನ್ನು ಯಾರಿಗಾದ್ರೂ ಈ ಒಂದು ಪ್ರಶ್ನೆ ಪತ್ರಿಕೆ ಬೇಕಾದಲ್ಲಿ ನೀವು ಆನ್ಲೈನ್ ಮುಖಾಂತರ ನಮಗೆ ಫೋನ್ ಮಾಡಿ ತರಿಸ್ಕೋಬಹುದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ಪರಿಶ್ರಮ ಒಂದು ಪಬ್ಲಿಕೇಶನ್ ರವರ ಆ ಒಂದು ಮೊರಾರ್ಜಿ ಚಾಂಪಿಯನ್ ಬಹಳ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಆಗಿದೆ. ಹಲವಾರು ಕರ್ನಾಟಕ ರಾಜ್ಯದ ತುಂಬಾ ಈ ಸದ್ಯದಲ್ಲಿ ಮೊರಾರ್ಜಿ ಚಾಂಪಿಯನ್ ಪ್ರಶ್ನೆ ಪತ್ರಿಕೆ ಏನಾಗ್ತದೆ ವಿದ್ಯಾರ್ಥಿಗಳು ಬಿಡಿಸ್ತಾ ಇದ್ದಾರೆ. ಪ್ರತಿಯೊಬ್ಬರು ನಮ್ಮ ಆನ್ಲೈನ್ ಕ್ಲಾಸ್ ಅನ್ನು ನೋಡ್ತಾ ಇದ್ದೀರಾ. ನೀವು ಯಾರ್ಯಾರು ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಾ ಇದ್ದೀರಾ, ನಿಮ್ಮ ಒಂದು ವಿಡಿಯೋವನ್ನ ಮಾಡಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ಗೆ ಹಾಕಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಒಂದು ಯೂಟ್ಯೂಬ್ ನಲ್ಲಿ ಪಬ್ಲಿಷ್ ಮಾಡಿಕೊಡ್ತೀವಿ. ಅದರ ಜೊತೆಗೆ ಇವತ್ತಿನ ಮೊದಲ ಪ್ರಶ್ನೆ ಏನಾಗಿದೆ ಅಂತ ನೋಡೋಣ ವಿದ್ಯಾರ್ಥಿಗಳೇ. ಇತ್ತೀಚೆಗೆ ಕರ್ನಾಟಕ ರಾಜ್ಯದ ಪೊಲೀಸ್ ಪೇದೆಗಳಿಗೆ ಸ್ಲೋಚ್ ಹ್ಯಾಟ್ ಟೋಪಿ ಬದಲಾಗಿ ಯಾವ ಬಣ್ಣದ ಟೋಪಿಯನ್ನ ಧರಿಸಿ ಅಧಿಕೃತವಾಗಿ ಘೋಷಿಸಲಾಗಿದೆ? ಯಾವ ಬಣ್ಣ ಮೊದಲಿರ್ತಕ್ಕಂತ ಒಂದು ಟೋಪಿಯನ್ನ ಬದಲಾವಣೆ ಮಾಡಿ ಈಗ ಯಾವ ಬಣ್ಣದ ಒಂದು ಟೋಪಿಯನ್ನ ಅವರು ಧರಿಸ್ತಾರ ಅಂತ ಹೇಳ್ಬೇಕು. ಹಾಗಾದ್ರೆ ನಮ್ಮ ವಿದ್ಯಾರ್ಥಿಗಳು ಏನ್ ಮಾಡೋದು, ಉತ್ತರ ನೀಡಬೇಕು. ಬಾಪಿ ಎಸ್, ಯಾವ ಬಣ್ಣದ ಟೋಪಿ? ನೀಲಿ. ವೆರಿ ಗುಡ್. ಯಾವ ಬಣ್ಣದ್ರಿ? ನೀಲಿ ಬಣ್ಣದ ಟೋಪಿ. ಎಸ್, ಇಲ್ಲದ ನೋಡ್ರಿ ಕ್ಯಾಪ್. ಯಾವ ಬಣ್ಣದ ಕ್ಯಾಪ್ ಐತಿದ? ಎಸ್, ನೀಲಿ ಬಣ್ಣದ ಕ್ಯಾಪ್ ಅನ್ನ ಈ ತರ ಪ್ರಶ್ನೆಗಳ ನಿಮ್ಗ ಆದರ್ಶ ಒಳಗತ್ತು ಆಳ್ವಾಸದೊಳಗ ಏನಾಗ್ತದ ಪ್ರಶ್ನೆಗಳನ್ನ ಕೇಳ್ತಾ ಇರ್ತಾರ. ಹೌದಾ? ಬಹಳ ಈಜಿ ಆಗಿರ್ತಕ್ಕಂತ ಪ್ರಶ್ನೆ. ಇಲ್ಲಿ ನೋಡ್ರಿ ಏನ್ ಮಾಡ್ತಾರಂದ್ರ ಪೊಲೀಸ್ ಇಲಾಖೆ ಒಳಗ ಪೊಲೀಸ್ ಧ್ವಜ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತಾರೆ. ಯಾವಾಗ ಹೇಳ್ರಿ? ಏಪ್ರಿಲ್. ಎಸ್, ವೆರಿ ಗುಡ್. ಪೊಲೀಸ್ ಧ್ವಜ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರ? ಏಪ್ರಿಲ್ 2. ಹೌದಾ? ಅರ್ಥ ಆಯ್ತಾ? ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಇನ್ನ ಮುಂದಿನ ಪ್ರಶ್ನೆ ನೋಡ್ರಿ. ಸ್ವಾಮಿ ವಿವೇಕಾನಂದರ ಜನ್ಮ ದಿನವಾದ ಜನವರಿ 12 ಯಾರ ಹೆಸರಿನಲ್ಲಿ ಆಚರಿಸುತ್ತಾರೆ? ಹೌದಾ? ಈ ನೋಡ್ರಿ, ಇಲ್ಲಿ ರಾಷ್ಟ್ರೀಯ ಯುವತಿಯರ ದಿನ ಕೊಟ್ಟಾರ, ರಾಷ್ಟ್ರೀಯ ಯುವಕರ ದಿನ ಕೊಟ್ಟಾರ, ರಾಷ್ಟ್ರೀಯ ಹಿರಿಯ ನಾಗರಿಕರ ದಿನ ಅಂತ ಕೊಟ್ಟಾರ, ರಾಷ್ಟ್ರೀಯ ವೈದ್ಯರ ದಿನ ಅಂತ ಕೊಟ್ಟಾರ. ಹೌದಾ? ಯಾವ್ದಾಗ್ತದಪ್ಪ ಆನ್ಸರ್? ರಾಷ್ಟ್ರೀಯ ಯುವಕರ ದಿನ. ವೆರಿ ಗುಡ್. ರಾಷ್ಟ್ರೀಯ ಯುವಕರ ದಿನ ಅಂತೇಳಿ. ಹೌದಾ? ಇದನ್ನ ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಯಾಕೆ ಆಚರಣೆ ಮಾಡ್ತಾರ ಅಂತಂದ್ರ ಸ್ವಾಮಿ ವಿವೇಕಾನಂದರ ಒಂದು ಜನ್ಮ ದಿನಾಚರಣೆಯನ್ನ ರಾಷ್ಟ್ರೀಯ ಯುವಕರ ದಿನ ಅಂತೇಳಿ ಆಚರಣೆ ಮಾಡ್ತಾರ. ಇಲ್ಲಿ ನೋಡ್ರಿ 1893 ಏನ್ ಮಾಡ್ತಾರಂದ್ರ ಇಲ್ಲಿ ಚಿಕಾಗೋ ಆಚರಣೆ ಮಾಡ್ತಾರ. ಚಿಕಾಗೋದಾಗ ಎಲ್ರಿ? ಎಸ್, ಚಿಕಾಗೋದಾಗ ಏನ್ ಮಾಡ್ತಾರ? ಭಾಷಣವನ್ನ ಮಾಡ್ತಾರ. ಅದರ ಜೊತೆಗೆ ಜೂನ್ 12 ಯಾವಾಗ್ರಿ? ಜೂನ್ ಎಷ್ಟೈತಿಲ್ಲ? ಜನವರಿ 12 1863 ಎಷ್ಟಾಗ್ರಿ? 1863 ಜನನ ಆಗ್ತದ. ಆ ಒಂದು ನೆನಪಿಗಾಗಿ ಏನ್ ಮಾಡ್ತಾರಂದ್ರ ಪ್ರತಿ ವರ್ಷ ರಾಷ್ಟ್ರೀಯ ಯುವಕರ ದಿನವನ್ನಾಗಿ ಮಾಡ್ತಾರ. ತದನಂತರ ವಿದ್ಯಾರ್ಥಿಗಳೇ ಇಲ್ಲಿ ನೋಡ್ರಿ, ಇವ್ರ ಏನ್ ಮಾಡ್ತಾರಪ್ಪ ಅಂತಂದ್ರ ರಾಮಕೃಷ್ಣ ಮಷಿನ್ ಅನ್ನ ಸ್ಥಾಪನೆ ಮಾಡ್ತಾರ. ಏನ್ರಿ? ರಾಮಕೃಷ್ಣ. ಗೊತ್ತಾಯ್ತಿಲ್ಲ ಇದ? ರಾಮಕೃಷ್ಣ ಎಸ್ ಮಷೀನ್ ಅನ್ನ ಸ್ಥಾಪನೆ ಮಾಡ್ತಾರ. ಹಂಗಾದ್ರೆ ಇವ್ರ ಗುರುಗಳು ಯಾರ? ರಾಮಕೃಷ್ಣ ಪರಮಹಂಸ. ಸ್ವಾಮಿ ವಿವೇಕಾನಂದರ ಗುರುಗಳು ಯಾರ್ರಿ? ರಾಮಕೃಷ್ಣ ಪರಮಹಂಸ. ಹೌದಾ? ಅದರ ಜೊತೆಗೆ ಇವರೊಂದು ಘೋಷವಾಕ್ಯನ ಹೇಳ್ತಾರ, ಏಳಿ ಎದ್ದೇಳಿ ಗುರಿಯ ಮುಟ್ಟೋ ತನಕ ನಿಲ್ಲದ್ರಿ. ಇದು ಯಾರ ಘೋಷವಾಕ್ಯ ಅಂತೇಳಿ ಪ್ರಶ್ನೆಯನ್ನ ಕೇಳ್ತಾರ. ಹೌದಾ? ಇದನ್ನು ನೀವ್ ಏನ್ ಮಾಡ್ಬೇಕಾಗ್ತದ? ನೆನಪಿಟ್ಕೋಬೇಕಾಗ್ತದ. ಹಂಗಾದ್ರೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆಯನ್ನ ನೋಡ್ರಿ.
ಅಂತಾರಾಷ್ಟ್ರೀಯ ಯೋಗ ದಿನ. ಅಂತಾರಾಷ್ಟ್ರೀಯ ಯೋಗ ದಿನ. ಅಂತಾರಾಷ್ಟ್ರೀಯ ಯೋಗ ದಿನ ಯಾರು ಹೇಳ್ತೀರಿ? ಆಪ್ಷನ್ ಎ ಜೂನ್ 21. ಎಸ್, ವೆರಿ ಗುಡ್. ಯಾವ್ದ್ರಿ? ಆಪ್ಷನ್ ಎ ಜೂನ್ 21. ನೋಡ್ರಲಿ, ಈ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನವನ್ನ ಆಚರಣೆ ಮಾಡ್ತಾರ. ಇದನ್ನ ಯಾವಾಗಪ್ಪ ಅಂತಂದ್ರೆ 2015 ಯಾವಾಗ? 2015 ಪ್ರಾರಂಭ ಮಾಡ್ತಾರ. ಪ್ರತಿ ವರ್ಷ ಜೂನ್ 21 ಏನ್ ಮಾಡ್ತಾರ ಅಂದ್ರೆ ಯೋಗ ದಿನಾಚರಣೆ ಮಾಡ್ತಾರ. ಗೊತ್ತೈತಿ ನಿಮಗ? ಹಂಗಾದ್ರ ಜೂನ್ 21 ಯಾಕೆ ಮಾಡ್ರು? ಜೂನ್ 21ನೇ ತಾರೀಕನ ಇದ ಯೋಗ ದಿನಾಚರಣೆಯನ್ನ ಯಾಕೆ ಮಾಡ್ರು ಅಂತೇಳಿ ಪ್ರಶ್ನೆಯನ್ನ ಕೇಳಿದಾಗ ಯಾರು ಉತ್ತರ ಮಾಡ್ತಾರೆ? ಉತ್ತರ ನಮ್ಮ ಒಂದು ಭೂಮಿಯೊಳಗ ಉತ್ತರ ಗೋಳಾರ್ಧದೊಳಗ ಅತ್ಯಂತ ದೀರ್ಘವಾದ ದಿನ ಇದು. ಏನ್ರಿ? ಅತ್ಯಂತ ದೀರ್ಘವಾದ ದಿನ ಯಾವುದು? ಜೂನ್ 21. ಉತ್ತರ ಗೋಳಾರ್ಧದೊಳಗ ಅತ್ಯಂತ ದೀರ್ಘವಾದ ದಿನ ಇರುವುದರಿಂದ ಅವತ್ತ ಏನ್ ಮಾಡ್ತಾರ ಅಂದ್ರೆ ಇದನ್ನ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾರ. ನಿಮ್ಗೆ ಗೊತ್ತಿರ್ಬೇಕು. ಹಂಗಂದ್ರ ಇದು ಯಾವ ಯೋಗ ಇದು? ನೋಡ್ರಿ, ಇದೈತ್ಲ್ಯ ಯೋಗ ಅನ್ನೋದು ಯಾವ ಒಂದು ಭಾಷೆಯಿಂದ ಬಂದದ್ರಿ? ಸಂಸ್ಕೃತ. ಯಾವ್ದ್ರಿ? ಸಂಸ್ಕೃತ ಭಾಷೆಯಿಂದ ಬಂದದ. ಯಾವ ಭಾಷೆ ರೀ? ಸಂಸ್ಕೃತದ ಸಂಸ್ಕೃತದ ಯಜ್ ಭಾಷೆಯಿಂದ ಏನ್ ಬಂದದ? ಯೋಗ ಅಂತ ಹೇಳಿ ಬಂದದ. ಅರ್ಥ ಆಯ್ತಾ? ಯಾವ ಭಾಷೆ? ಯಜ್ ಭಾಷೆಯಿಂದ. ಇಷ್ಟು ಗೊತ್ತಿದ್ರ ಸಾಕು. ಯೋಗ ದಿನಾಚರಣೆ ಯಾವಾಗ ಆಚರಣೆ ಮಾಡ್ತಾರ, ಯಾವಾಗ ಪ್ರಾರಂಭ ಆಯ್ತು? ಪ್ರತಿ ವರ್ಷ ಜೂನ್ 21 ನೆನಪಿಡ್ಕೋಬೇಕು. ಬಹಳ ಸಾರಿ ಪ್ರಶ್ನೆ ಏನಾಗಿದೆ? ರಿಪೀಟ್ ಆಗ್ಯದ. ಎಸ್, ಮುಂದಿನ ಪ್ರಶ್ನೆ ನೋಡ್ರಿ. ಕೆಂಪು ಕೋಟೆ ಇರುವ ಸ್ಥಳ ಯಾವುದು? ಕೆಂಪು ಕೋಟೆ ಇರುವ ಸ್ಥಳ ಸುನೀಲ್ ಆಪ್ಷನ್ ಸಿ ಯಾವ್ದ್ರಿ? ದೆಹಲಿ. ಆಪ್ಷನ್ ಸಿ ದೆಹಲಿ. ವೆರಿ ಗುಡ್. ಆಪ್ಷನ್ ಸಿ ಯಾವ್ದಾಗ್ತದ? ದೆಹಲಿ. ಆಪ್ಷನ್ ಸಿ ಯಾವ್ದಾಗ್ತದ? ದೆಹಲಿ ಆಗ್ತದ. ಹೌದಾ? ಹಂಗಾದ್ರಿ ಕೆಂಪು ಕೋಟೆ ಯಾವ ನದಿಯ ದಂಡೆ ಮೇಲೆ? ಯಮುನಾ ನದಿ. ಯಾವ ದಂಡೆ ಮೇಲೆ ಐತ್ಯ? ಯಮುನಾ ನದಿ. ಎಸ್, ಹೌದಾ? ಹಂಗಿದ್ರ ಈ ಕೆಂಪು ಕೋಟೆ ಎಟ್ಟಂದ್ರ 2007 ಯುನೆಸ್ಕೋ ಪಾರಂಪರ್ಯ ಪಟ್ಟಿಗೆ ಸೇರಿದೆ. ಯಾವ ಪಟ್ಟಿಗೆ? ಯುನೆಸ್ಕೋ ಪಾರಂಪಟ್ಟಿಗೆ ಸೇರಿದೆ. ಆಮೇಲೆ ಇಲ್ಲಿ ನೋಡ್ರಿ, ಈ ಕೆಂಪು ಕೋಟೆಯನ್ನ ಮರಳುಗಲ್ಲಿನಿಂದ ಕೇಳ್ತಾರಲ್ವ? ಮರಳಗಲ್ಲು ಅಂತ ಕರಿತೀವಿ ನಾವು. ಮರಳುಗಲ್ಲಿನಿಂದ ಏನ್ ಮಾಡ್ತಾರ ಅಂದ್ರ ಈ ಕೆಂಪು ಕೋಟೆಯನ್ನ ಕಟ್ಟಿದ್ದಾರ. ಅದರ ಜೊತೆಗೆ ಈ ಒಂದು ಕೆಂಪು ಕೋಟೆ ಮೊದಲ ಹೆಸರೇನ್ರಿ? ಮೊದಲ ಹೆಸರೇನು? ಲಾಲ್ ಕಿಲ್. ಲಾಲ್ ಕಿಲಾ ಅಂತ ಕರಿತಿದ್ರು. ಕೆಂಪು ಕೋಟೆಯನ್ನ ಮೊದಲ ಏನಂತ ಕರಿತಿದ್ರು? ಲಾಲ್ ಕಿಲಾ ಅಂತ ಕರಿತಿದ್ರು. ಹಂಗಾದ್ರೆ ಕೆಂಪು ಕೋಟೆ ಯಾವ ನದಿ ದಂಡೆ ಮೇಲೆ ಅದ? ಯಮುನಾ ನದಿ ದಂಡೆ ಮೇಲೆ ಅದ. ಈ ಕೆಂಪು ಕೋಟೆ ಎಷ್ಟ ಪಾರಂಪರ್ಯ ಪಟ್ಟಿಗೆ ಸೇರಿತಿ ವಿಶ್ವ? 2007. ಇದನ್ನ ಯಾವ ಗಲ್ಲಿನಿಂದ ಕಟ್ಟ್ಯಾರಿ? ಮರಳು ಗಲ್ಲಿನಿಂದ ಕಟ್ಟ್ಯಾರ. ಎಸ್, ಅಂಡರ್ಸ್ಟ್ಯಾಂಡ್ ಆಯ್ತಾ? ನೋಡ್ರಿ, ಭಾರತ ರತ್ನ ಪ್ರಶಸ್ತಿಯನ್ನ ಯಾವ ಕ್ಷೇತ್ರದಲ್ಲಿ ನೀಡಲಾಗುವುದು? ಯಾವ ಕ್ಷೇತ್ರದಲ್ಲಿ ನೀಡಲಾಗು ಹೇಳಪ್ಪ? ಭಾರತ ರತ್ನ ಪ್ರಶಸ್ತಿ ಯಾವ ಕ್ಷೇತ್ರ ನೀಡ್ತಾರ? ಸಾಹಿತ್ಯ. ಎಸ್, ವೆರಿ ಗುಡ್. ನೋಡ್ರಿ, ವಿಜ್ಞಾನಕ್ಕೆ ಕೊಡ್ತಾರ, ಕ್ರೀಡೆಗೆ ಕೊಡ್ತಾರ ಮತ್ತು ಸಾಹಿತ್ಯಕ್ಕೆ ಕೊಡ್ತಾರ. ಯಾವ ಪ್ರಶಸ್ತಿ? ಭಾರತ ರತ್ನ ಪ್ರಶಸ್ತಿ. ಭಾರತದ ಅತ್ಯುನ್ನತ ಪ್ರಶಸ್ತಿ ಯಾವ್ದಂತ ಕೇಳಿದ್ರ ಅದು ಯಾವ ಪ್ರಶಸ್ತಿ? ಭಾರತ ರತ್ನ ಪ್ರಶಸ್ತಿ. ಇಲ್ಲಿ ನೋಡ್ರಿ, ಈ ಒಂದು ಭಾರತ ರತ್ನ ಪ್ರಶಸ್ತಿ ಯಾವಾಗ ಚಾಲು ಆತ್ರಿ? 1954 ಎಷ್ಟಾಗ್ರಿ? 1954 ಸ್ಟಾರ್ಟ್ ಆಕತಿ. ಇದಕ್ಕ ಮೊದಲಿಗೆ ಯಾರ್ಯಾರು ಕೊಡ್ತಾರಪ್ಪ ಅಂತಂದ್ರ ಸಿ ರಾಜಗೋಪಾಲಾಚಾರ್ಯ. ಯಾರೇ? ಸಿ ರಾಜಗೋಪಾಲಾಚಾರ್ಯ. ಆಮೇಲೆ ಡಾಕ್ಟರ್ ಸರ್ವಪಲ್ಲಿ ಯಾರೇ? ರಾಧಾಕೃಷ್ಣ. ಹೌದಾ? ನೆಕ್ಸ್ಟ್ ಯಾರಾಗಂತ್ಲೇರಿ? ಸರ್ ಸಿ ವಿ ರಾಮಣ್ಣ. ಹೌದಾ? ಏನ್ ಮಾಡ್ತಾರಂದ್ರ 1954 ಮೊದಲ ಬಾರಿಗೆ ಏನಪ್ಪಾ ಅಂತಂದ್ರ ಈ 3 ಜನಕ್ಕ ಭಾರತ ರತ್ನ ಪ್ರಶಸ್ತಿಯನ್ನ ಕೊಡ್ತಾರ. ಹಂಗಾರ ಭಾರತ ರತ್ನ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು? ಇಂದಿರಾ ಗಾಂಧಿ. ಎಸ್, ಯಾರೇ? ಇಂದಿರಾ ಗಾಂಧಿ. ನೆನಪಿಟ್ಕೋಬೇಕು. ಹೌದಾ? ಯಾರೇ? ಇಂದಿರಾ ಗಾಂಧಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಏನಾಗ್ತದ ಅಂತಂದ್ರ ಎಸ್, ಮುಂದಿನ ಪ್ರಶ್ನೆ ನೋಡೋಣ.
ನೋಡ್ರಿ ಇಲ್ಲಿ, ಭಾರತದ ಮ್ಯಾಂಚೆಸ್ಟರ್ ಎಂದು ಯಾವುದನ್ನ ಕರೆಯುತ್ತಾರೆ? ಭಾರತದ ಮ್ಯಾಂಚೆಸ್ಟರ್ ಅಂದ್ರ ದಾವಣಗೆರೆ ಅಂದ್ರ ಕರ್ನಾಟಕದ ಮ್ಯಾಂಚೆಸ್ಟರ್. ದಾವಣಗೆರೆ ಯಾವ್ದ? ಕರ್ನಾಟಕದ ಮ್ಯಾಂಚೆಸ್ಟರ್. ಹೈದರಾಬಾದ್ ಆಗುದಿಲ್ಲ, ಜೈಪುರ್ ಆಗುದಿಲ್ಲ. ಭಾರತದ ಮ್ಯಾಂಚೆಸ್ಟರ್ ಯಾವ್ದಾಗ್ತದ? ಅಹಮದಾಬಾದ್ ಆಗ್ತದ. ಭಾರತದ ಮ್ಯಾಂಚೆಸ್ಟರ್ ಯಾವ್ದಾಗ್ತದ ರೀ? ಅಹಮದಾಬಾದ್ ಆಗ್ತದ. ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಇದೆ? ಎಷ್ಟದ? ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನವನಗಳ ಸಂಖ್ಯೆ ಇದೆ? ಎಷ್ಟ್ರಿ? 5. ಎಸ್, ವೆರಿ ಗುಡ್. ಎಷ್ಟದ? 5 ರಾಷ್ಟ್ರೀಯ ಉದ್ಯಾನವನಗಳದಾವ. ನೋಡ್ರಲ್ಲಿ, ಬಂಡೀಪುರ್ ರಾಷ್ಟ್ರೀಯ ಉದ್ಯಾನ ಇಲ್ಲಿ ಕೊಟ್ಟಾರ ನೋಡ್ರ. ಒಂದನೇದು ಇದು ಎಲ್ಲೈತ್ರಿ? ಚಾಮರಾಜನಗರ ಒಳಗ. ಎಲ್ಲದ? ಚಾಮರಾಜನಗರ ಒಳಗದ. ಎರಡನೇದು ಯಾವುದು? ಬನ್ನೇರುಘಟ್ಟ. ಎಲ್ಲದರಿ? ಬೆಂಗಳೂರು ಒಳಗದ. ಮೂರನೇದು ಯಾವ್ದದ? ಹಂಪಿ ಅದ. ಎಲ್ಲದರಿ? ಉತ್ತರ ಕನ್ನಡದೊಳಗದ. ನಾಲ್ಕನೇದು ಯಾವ್ದ್ರಿ? ಕುದುರೆಮುಖ, ದಕ್ಷಿಣ ಕನ್ನಡದೊಳಗದ. ಐದನೇದು ಯಾವ್ದ್ರಿ? ನಾಗರಹೊಳೆ, ಮೈಸೂರು ಮತ್ತು ಕೊಡಗದೊಳಗ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇವು 5. ಏನ್ ಮಾಡ್ಬೇಕು ನೀವು? ಸರಿಯಾಗಿ ಓದ್ಬೇಕು, ರಿವಿಷನ್ ಮಾಡ್ರಿ. ಹೌದಾ? ರಿವಿಷನ್ ಮಾಡಿದ್ರೆ ನೆನಪಿಡ್ತೈತೆ. ಒಂದ್ ಯಾವ್ದಾರ ಪ್ರಶ್ನೆ ಏನಾಗ್ತದ ನಿಮಗೆ ಬರ್ಬೋದು. ನೆಕ್ಸ್ಟ್, SBI ನ ವಿಸ್ತೃತ ರೂಪ? ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಲೈಕ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಆಪ್ಷನ್ಸ್ ಏನಾಗ್ತದ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್, ಕರ್ನಾಟಕದ ಹೂ ಹನುಮಂತ್ ಯಾವ್ದಪ್ಪ? ಯಾವ್ದಾಗ್ತದ? ವೆರಿ ಗುಡ್. ಯಾವ್ದಾಗ್ತದ್ರಿ? ಕಮಲ. ಕರ್ನಾಟಕದ ಹೂ ಯಾವ್ದ? ಎಸ್. ಕರ್ನಾಟಕದ ಪಕ್ಷಿ? ಕರ್ನಾಟಕದ ಪಕ್ಷಿ ಎಸ್, ನೀಲಕಂಠ. ನೆಕ್ಸ್ಟ್ ನೋಡ್ರಿ, ದ.ರಾ ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ? ದ.ರಾ ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿದೆ ಅಂತಂದ್ರ ಆಪ್ಷನ್ ಸಿ, ನಾಲ್ಕು ತಂತಿ. ವೆರಿ ಗುಡ್. ಯಾವ ಕೃತಿ ರೀ? ನಾಲ್ಕು ತಂತಿ ಕೃತಿ. ಇಲ್ಲಿ ನೋಡ್ರಿ, ದ.ರಾ ಬೇಂದ್ರೆ ಅವರ ಪೂರ್ಣ ಹೆಸರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ. ಏನ್ರಿ? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅಂತೇಳಿ ಕರಿತೀವಿ. ನೋಡ್ರಲ್ಲಿ, ಇವರ ಎಲ್ಪ ಅಂತ ಇವರ ಕಾವ್ಯನಾಮ ಅಂಬಿಕಾ ಅಂತನಯ ದತ್ತ. ದ.ರಾ ಬೇಂದ್ರೆ ಅವರ ಕಾವ್ಯನಾಮ ನಿಮ್ಗೆ ಕನ್ನಡದ ವ್ಯಾಕರಣ ಕೇಳ್ತಾನಿಲ್ವಾ? ಅಂಬಿಕಾ ಅಂತನಯ ದತ್ತ. ನೆನ್ಪಿಟ್ಕೋಬೇಕು, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಹೌದಾ? ಹಂಗಿದ್ರ ರಕ್ತ ಸುರಿಸುವ ಏನಪ್ಪಾ ಅಂತಂದ್ರ, ರಕ್ತ ಸುರಿಸುವ ಒಸಡು ಹಾಗೂ ಊದಿದ ಕಾಲುಗಳಿಗೆ ಯಾವ ರೋಗದ ಲಕ್ಷಣ ಅಂತ ಹೇಳಿ ಕೇಳ್ತಾರ. ಯಾವ ರೋಗದ ಲಕ್ಷಣ ಅಂತಂದ್ರ ವೆರಿ ಗುಡ್. ಯಾವ್ದ್ರಿ? ಆಪ್ಷನ್ಸ್ ಬಿ, ಸ್ಕರ್ವಿ ಆಗ್ತದ. ಹಂಗಾದ್ರ ಬೇರೆ ಬೇರೆ ರೋಗ ಯಾವ ವಿಟಾಮಿನ್ ಕೊರತೆಯಿಂದ ಬರ್ತದ? ಆಪ್ಷನ್ಸ್ ಯಾವ್ದು? ಆಪ್ಷನ್ಸ್ ಬಿ ಕೊರತೆಯಿಂದ ಬರ್ತದ. ರಾತ್ರಿ ಕುರುಡುತನ ಆಪ್ಷನ್ಸ್ ಎ ಕೊರತೆಯಿಂದ. ಸಿ ಆಪ್ಷನ್ ಸಿ ಕೊರತೆಯಿಂದ. ರಿಕೆಟ್ಸ್ ಆಪ್ಷನ್ಸ್ ಡಿ ಕೊರತೆಯಿಂದ. ನೋಡ್ರಿ, ಇವು ವಿಟಾಮಿನ್ಸ್ ಗಳು ಎಷ್ಟು ಇಂಪಾರ್ಟೆಂಟ್ ಅಂದ್ರ, ಯಾವ ಯಾವ ವಿಟಾಮಿನ್ ಯಾವ ಆಹಾರ ಪದಾರ್ಥದೊಳಗೈತಿ, ಯಾವ ವಿಟಾಮಿನ್ ಕೊರತೆಯಿಂದ ಯಾವ ರೋಗ ಬರ್ತತಿ, ಇವೇನಪ್ಪಾ ಅಂತಂದ್ರೆ ನಿಮ್ಮ 4ನೇ ತರಗತಿ ಪರಿಸರ ಪುಸ್ತಕನಾಗದಾವ್. ಇವನ್ನ ಸಂಪೂರ್ಣವಾಗಿ 2 ರಿಂದ 3 ಸಲ ರಿವಿಷನ್ ಮಾಡಿದ್ರಂದ್ರ ಒಂದು ಪ್ರಶ್ನೆ 100% ಬರ್ತದೆ. ಹೌದಾ? ಅದಕ್ಕೆ 4ನೇ ತರಗತಿ ಪುಸ್ತಕದಿಂದ ಎಲ್ಲಾ ರಿವಿಷನ್ ಏನ್ ಮಾಡ್ಬೇಕು ನೀವು ಮಾಡ್ರಿ. ಈ ವಿಟಾಮಿನ್ಸ್ ಒಳಗೆ ಒಂದು ಪ್ರಶ್ನೆ ಬಂದೇ ಬರ್ತದ. ಹೌದಾ? ನೆಕ್ಸ್ಟ್ ನೋಡ್ರಿ, ಪಂಜಾಬ್ ಹರಿಯಾಣ ರಾಜ್ಯದ ರಾಜಧಾನಿ ಯಾವ್ದಂತೇಳಿ ಪ್ರಶ್ನೆಯನ್ನ ಕಟ್ಟಿದಾರ. ಪಂಜಾಬ್ ಹರಿಯಾಣ ಯಾವ್ದು ರಾಜಧಾನಿ ಅಂತಂದ್ರ ಯಾವ್ದು? ವೆರಿ ಗುಡ್, ಚಂಡೀಗಢ ಅಂತ ನೋಡ್ರಿ. ವೆರಿ ಗುಡ್. ಯಾವ್ದ್ರಿ? ಚಂಡೀಗಢ. ಪಂಜಾಬ್ ಮತ್ತು 2 ಅವಳಿಯ ಒಂದು ರಾಜ್ಯಗಳ ರಾಜಧಾನಿ ಯಾವ್ದಾಗ್ತದ? ಚಂಡೀಗಢ ಆಗ್ತದ. ಎಸ್. ಮುಂದಿನ ಪ್ರಶ್ನೆ ನೋಡ್ರಿ, ತುಂಗಭದ್ರಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲಿದೆ ಅಂತೇಳಿ ಪ್ರಶ್ನೆಯನ್ನ ಕೇಳಿದ್ರೆ, ತುಂಗಭದ್ರಾ ಅಣೆಕಟ್ಟು ಯಾವ ಜಿಲ್ಲೆಯಲ್ಲದ ಅಂದ್ರ ವಿಜಯನಗರ ಜಿಲ್ಲೆಯಲ್ಲದ. ಇದು ನಮ್ಮ ಕರ್ನಾಟಕದ ಎಷ್ಟನೇ ಜಿಲ್ಲೆ ಇದೆ? 31ನೇ ಜಿಲ್ಲೆ. ಕರ್ನಾಟಕದ ಎಷ್ಟನೇ ಜಿಲ್ಲೆ? 31ನೇ ಜಿಲ್ಲೆ. ಹಂಗಾದ್ರ ಈ ತುಂಗಭದ್ರಾ ನದಿ ಐತ್ಲೆ, ಇದರ ದಂಡೆ ಮ್ಯಾಗ ಒಂದು ಪ್ರಸಿದ್ಧವಾದ ಇತಿಹಾಸ ಸ್ಥಳ ಯಾವ್ದಕ್ಕಂದ್ರ ಅದು ಹಂಪಿ. ಯಾವ್ದ್ರಿ? ಹಂಪಿ. ಹೌದಾ? ಹಂಗಾದ್ರೆ ತುಂಗಭದ್ರಾ ಅಣೆಕಟ್ಟು ಎಲ್ಲೈತಿ? ಹೊಸಪೇಟೆ. ಎಲ್ಲದರೆ? ಹೊಸಪೇಟೆ. ಹೌದಾ? ಕರೆಕ್ಟ್. ಆಮೇಲೆ ಈ ಒಂದು ತುಂಗಭದ್ರಾ ಅಣೆಕಟ್ಟು ಯಾವ 2 ರಾಜ್ಯಗಳಿಗೆ ನೀರಿನ ವ್ಯವಸ್ಥೆಯನ್ನ ಮಾಡ್ತದ ಅಂತಂದ್ರ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ. ಯಾವ ರಾಜ್ಯ ರೀ?
ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕ ನೀರಾವರಿ ಸೌಲಭ್ಯವನ್ನ ಮಾಡ್ತದ. ಹೌದಾ? ಕರೆಕ್ಟಾ? ಹಾ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶಕ್ಕ ನೀರಾವರಿ ಸೌಲಭ್ಯವನ್ನು ಯಾವ್ದು ಮಾಡ್ತದೆ ಅಂದ್ರ ಈ ತುಂಗಭದ್ರಾ ಆಣೆಕಟ್ಟು ಮಾಡ್ತದ. ಓಕೆ, ನೆಕ್ಸ್ಟ್ ಮುಂದಿನ ಪ್ರಶ್ನೆ. ಭೂಮಿ ಮೇಲಿರುವ ಎಲ್ಲಾ ಶಕ್ತಿಗಳ ಮೂಲ, ಭೂಮಿ ಮ್ಯಾಗಿರ್ತಕ್ಕಂತ ಎಲ್ಲಾ ಶಕ್ತಿಗಳ ಮೂಲ ಯಾವ್ದಪ್ಪ ಅಂತಂದ್ರ ಸೂರ್ಯ. ಯಾವ್ದ್ರಿ? ಸೂರ್ಯ. ಹಂಗಾದ್ರ ಭೂಮಿಯ ನೈಸರ್ಗಿಕ ಉಪಗ್ರಹ ಯಾವ್ದ? ಎಸ್, ಭೂಮಿಯ ನೈಸರ್ಗಿಕ ಉಪ ಯಾವ್ದಂದ್ರ ಚಂದ್ರಗ್ರಹ ಆಗ್ತದ. ಅದರ ಜೊತೆಗೆ ಇಲ್ಲಿ ಏನಪ್ಪಾ ಅಂತಂದ್ರ ಭೂಮಿ ಒಂದು ಜೀವಿಗಳನ್ನ ಹೊಂದಿರತಕ್ಕಂತ ಗ್ರಹ ಯಾವುದು? ಭೂಮಿ. ಸೌರಯುಗದಲ್ಲಿ 5ನೇ ದೊಡ್ಡ ಗ್ರಹ ಯಾವ್ದ? ಭೂಮಿ. ಇದನ್ನು ಪ್ರಶ್ನೆ ಕೇಳ್ತಾರ. ಹಂಗಾದ್ರ ಸೂರ್ಯನಿಂದ ಎಷ್ಟನೇ ಗ್ರಹ ಇದೆ? 3ನೇ ಗ್ರಹ. ಸೌರಯುಗದೊಳಗ ಎಷ್ಟನೇ ದೊಡ್ಡ ಗ್ರಹ ಅಂತ ಕೇಳ್ರ 5ನೇದ್ ಬರಿಬೇಕು. ಹೌದಾ? ಸೂರ್ಯನಿಂದ ಅಂತಂದ್ರ 3ನೇದ್ ಬರಿಬೇಕು. ಕರೆಕ್ಟ್ ಆತ? ಹಂಗಾದ್ರ ನಮ್ಮ ಸೌರಯುಗದೊಳಗ ಎಷ್ಟು ಗ್ರಹಗಳದಾವ್ರಿ? 8. ಎಷ್ಟು ಗ್ರಹಗಳದಾವ? 8 ಗ್ರಹಗಳದಾವ. ಹಂಗಾದ್ರ ಅದ್ರೊಳಗ ಪ್ರಕಾಶಮಾನವಾದ ಗ್ರಹ ಬೆಳ್ಳಿ ಚುಕ್ಕಿ ಮುಂಜಾನೆ ನಕ್ಷತ್ರ ಅಂತ ಯಾವ ಗ್ರಹವನ್ನ ಕರೀತಾರ? ಎಸ್, ಯಾವ ಗ್ರಹ ರೀ? ಶುಕ್ರ ಗ್ರಹವನ್ನ ಕರೀತಾರ. ಏನೇನ್ ಕರೀತಾರ ನೋಡ್ರಿ? ಪ್ರಕಾಶಮಾನವಾದ ಗ್ರಹ. ಹೌದಾ? ಬೆಳ್ಳಿ ಚುಕ್ಕಿ ಅಂತ ಕರೀತಾರ, ರೈತನ ಮಿತ್ರ ಅಂತ ಕರೀತಾರ. ಹೌದಿಲ್ಲ? ಅದು ಯಾವ ಗ್ರಹ ರೀ? ಶುಕ್ರ ಗ್ರಹ. ಎಸ್, ಮುಂದಿನ ಪ್ರಶ್ನೆ ನೋಡೋಣ. ವೆರಿ ಗುಡ್. ಭಾರತವನ್ನ ಸುತ್ತುವರೆದ ಜಲರಾಶಿಗಳು ನೋಡ್ರಿ. ಭಾರತವನ್ನ ಸುತ್ತುವರೆದ ಜಲರಾಶಿಗಳು ಅಂದ್ರ ಭಾರತವನ್ನ ಎಷ್ಟು ಸಮುದ್ರಗಳ ಸುತ್ತುವರೆದಾವ ಅಂತೇಳಿ ಪ್ರಶ್ನೆಯನ್ನು ಕೇಳಿದಾರ. ಬರ್ಪ ನಗು. ವೆರಿ ಗುಡ್. ಏನ್ರಿ? ಎಲ್ಲ ಯಾವ್ಯಾವ ಅಂತಂದ್ರ ನೋಡ್ರಿ, ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರ. ಹಂಗಾದ್ರ ಒಂದು ಪ್ರಶ್ನೆ ಐತಿ ನಿಮ್ಗೆ. ಏನೈತಿ ಅಂದ್ರ ಪೂರ್ವಕ್ಕ ಯಾವ್ದದ? ಯಾವ್ದದ ಪೂರ್ವಕ್ಕ? ಯಾವ್ದದ ರೀ? ಎಸ್, ಇದು ಯಾವ ಅಂದ್ರ ಪೂರ್ವಕ್ಕದ. ಹಿಂದೂ ಮಹಾಸಾಗರ ಎಕ್ಸ್ ಏನ್ರಿ? ದಕ್ಷಿಣ. ಪಶ್ಚಿಮಕ್ಕೆ ಯಾವ್ದದ? ಅರಬ್ಬಿ ಸಮುದ್ರದ. ಅರಬ್ಬಿ ಸಮುದ್ರ ಒಳಗ ಯಾವ ದ್ವೀಪಗಳದಾವ ಅಂದ್ರ ಲಕ್ಷದ್ವೀಪಗಳದಾವ. ಯಾವ ದ್ವೀಪಗಳದಾವ್ರಿ? ಲಕ್ಷದ್ವೀಪಗಳದಾವ. ಹಂಗಾದ್ರ ಬಂಗಾಳ ಕೊಲ್ಲಿ ಒಳಗ ವೆರಿ ಗುಡ್. ಯಾವ್ದ್ರಿ? ಅಂಡಮಾನ್ ನಿಕೋಬಾರ್ ದ್ವೀಪಗಳಲ್ಲಿದಾವ ಅಂದ್ರ ಬಂಗಾಳ ಕೊಲ್ಲಿ ಒಳಗದಾವ. ಎಸ್, ವೆರಿ ಗುಡ್. ನೆಕ್ಸ್ಟ್ ನೋಡ್ರಿ, ಮರ್ಮ್ ಗೋವಾ ಬಂದರ್ ಯಾವ ರಾಜ್ಯದಲ್ಲಿದೆ? ಮರ್ಮ್ ಗೋವಾ ಬಂದರ್ ಯಾವ ರಾಜ್ಯದಲ್ಲಿದೆ ಅಂತಂದ್ರ ನೋಡ್ರಿ, ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪ್ರಶ್ನೆ. ಏನಂದ್ರ ಒಂದು ಬಂದರುಗಳ ಮ್ಯಾಗ ನಿಮ್ಗೆ ಆದರ್ಶ ಸ್ಕೂಲಿಗೆ ಪ್ರಶ್ನೆ ಕೇಳ್ತಾನ. ಹೌದಾ? ಅದಕ್ಕ ಎಲ್ಲಿ ಅಂದ್ರ ಮರ್ಮ್ ಗೋವಾ ಅದ್ರೊಳಗ ಹೆಸರು ಐತಿ ನೋಡ್ರಿ. ಎಲ್ಲದ? ಗೋವಾ ಒಳಗದ. ಹಂಗಾದ್ರ ಗುಜರಾತ್ದೊಳಗ ಏನದ ಅಂತಂದ್ರ ಯಾವ ಬಂದರ್ ಅದ ರೀ? ಯಾವ್ದ್ರಿ? ಕಾಂಡ್ಲಾ. ಯಾವ್ದ? ಕಾಂಡ್ಲಾ ಬಂದರಕ್ಕೆ ಇನ್ನೊಂದು ಏನ್ ಹೆಸರು ಹೇಳ್ತಾರ? ದೀನ ದಯಾಳ. ಏನ್ ಹೆಸರಿಟ್ಟಾರ್ರಿ? ದೀನ ದಯಾಳ ಅಂತೇಳಿ ಏನ್ ಮಾಡ್ಯಾರ? ಹೆಸರಿಟ್ಟಾರ. ಕೇರಳದೊಳಗೆ ಅದ ಕೊಚ್ಚಿ. ಕೇರಳದ ಕೊಚ್ಚಿ. ಮಹಾರಾಷ್ಟ್ರದಾಗ ನವಸೇವಾ. ಯಾವುದು? ನವಸೇವಾ. ಭಾರತದ ಅತಿ ದೊಡ್ಡ ಬಂದರ್ ಯಾವ್ದಂದ್ರ ಅದು ನವಸೇವಾ. ಹಂಗಾದ್ರ ಕರ್ನಾಟಕದ ಹೆಬ್ಬಾಗಿಲು? ಎಸ್, ನವಮಂಗಳೂರು. ಯಾವ್ದ್ರಿ? ನವಮಂಗಳೂರು ಬಂದರು. ಎಸ್, ವೆರಿ ಗುಡ್. ಕೆಳಗಿನವುಗಳಲ್ಲಿ ಹೊಂದಿಸಿ ಬರೆಯಿರಿ. ಸೋಲಿಗರು, ಕೊರಗರು, ಎರವರು, ಜೇನು ಕುರುಬರು. ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆನ್ಲೈನ್ ಕ್ಲಾಸ್ ಅನ್ನ ನೋಡ್ತಕ್ಕಂತ ಎಲ್ಲಾ ವಿದ್ಯಾರ್ಥಿಗಳು ಈ ಪ್ರಶ್ನೆ ನೋಡ್ರಿ. ನೀವು ಪ್ರತಿ ವರ್ಷ ಏನಾಗ್ಯದ ಅಂದ್ರ ಪ್ರಶ್ನೆ ರಿಪೀಟ್ ಆಗ್ಯದ. ಸೋಲಿಗರು ಯಾವ ಜಿಲ್ಲೆ ಒಳಗಿರ್ತಾರ, ಕೊರಗರು ಯಾವ ಜಿಲ್ಲೆ ಒಳಗಿರ್ತಾರ, ಎರವರು ಯಾವ ಜಿಲ್ಲೆ ಒಳಗಿರ್ತಾರ, ಜೇನು ಕುರುಬರು ಯಾವ ಜಿಲ್ಲೆ ಒಳಗಿರ್ತಾರ. ಈ ಒಂದು ಏನಪ್ಪಾ ಅಂತಂದ್ರೆ ಈ ಒಂದು ಬುಡಕಟ್ಟ ಸಮುದಾಯದ ಒಂದು ಪ್ರಶ್ನೆಯನ್ನ ಕೇಳ್ತಾರ. ಹಂಗಿದ್ರ ನೀವೆಲ್ಲರೂ ಈಗ 5ನೇ ತರಗತಿಯ ಸಂಪೂರ್ಣವಾಗಿ ಅಭ್ಯಾಸ ಮಾಡಿದಿರಿ, 4ನೇ ತರಗತಿ ಓದಿ ಮುಂದ್ಗಡೆ ಬಂದಿದ್ದೀರಿ. ಈ ಪ್ರಶ್ನೆಗೆ ನೀವು ನಿಖರವಾದ ಒಂದು ಆನ್ಸರ್ ಅನ್ನ ನೀವು ಕಮೆಂಟ್ ಬಾಕ್ಸ್ ನಾಗ ಏನ್ ಮಾಡ್ರಿ ತಿಳಿಸ್ರಿ ಅಂತ ಹೇಳ್ತಾ ಈ ಪ್ರಶ್ನೆಯನ್ನ ನಿಮಗ್ ಕೊಡ್ತಾ ಇದ್ದೀನಿ. ಓಕೆ, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ. ನಮ್ಮ ರಾಷ್ಟ್ರಗೀತೆ ಯಾವುದು? ನಮ್ಮ ರಾಷ್ಟ್ರಗೀತೆ ಯಾವ್ದ? ಎಸ್, ಜನಗಣ ಮನ. ಯಾವ್ದಾಗ್ತದ? ಜನಗಣ ಮನ. ಹೌದಾ? ಒಂದೇ ಮಾತರಂ ಗೀತೆ ಅದ, ನಿತ್ಯೋತ್ಸವ ಗೀತೆ ಅದ. ಹೌದಾ? ನಿತ್ಯೋತ್ಸವನ ಯಾರು ಬರದ್ರ? ಸರ್ ನಿಸಾರ್ ಅಹಮದ್ ಅವರು ಬರದ್ರ. ಜನಗಣಮನ ರವೀಂದ್ರನಾಥ್ ಟಾಗೋರ್ ಅವರು ಬರೀತಾರ. ಒಂದೇ ಮಾತರಂ ಬಂಕಿಮ್ ಚಂದ್ರ
ಚಟರ್ಜಿ. ಇಷ್ಟು ಗೊತ್ತಿದ್ರೆ ಒಂದ್ ಮಾರ್ಕ್ಸ್ ನಿಮಗೆ ಏನೋ ಫಿಕ್ಸ್ ಆಗ್ತದ. ಓಕೆ, ನೆಕ್ಸ್ಟ್ ನೋಡ್ರಿ, ಹಳದಿ ದೀಪವು ಡ್ಯಾಶ್ ಸೂಚನೆ ನೀಡುತ್ತದೆ. ಹಳದಿ ದೀಪ ಏನ್ ನೀಡ್ತದ? ಬರುವ ಸಣ್ಣಿದಿ, ಹಳದಿ ದೀಪ ಏನ್ ಸೂಚನೆ ನೀಡ್ತದ? ಸಿದ್ಧರಾಗಿ. ಸಿದ್ಧರಾಗಿ. ವೆರಿ ಗುಡ್. ಏನ್ರಿ? ಸಿದ್ಧರಾಗಿ. ಹಳದಿ ದೀಪ ಏನ್ ನೀಡ್ತದ ಸೂಚನೆ? ಸಿದ್ಧರಾಗಿ. ಕೆಂಪು ದೀಪ ನಿಲ್ಲಲು. ಎದಕ್ರಿ? ನಿಲ್ಲಲು. ಎಸ್, ಇದೆಲ್ಲ ಟಾಪಿಕ್ ಇದ್ರೊಳಗೆ ನಿಮ್ ಸಿಗ್ನಲ್ ಗಳನ್ನ ಹಾಕಿರ್ತಾರ. ಹಳದಿ, ಕೆಂಪು, ಹಸಿರು ಹಾಕಿರ್ತಾರಲ್ವ. ಎಸ್, ಅದರ ಸೂಚನೆಗಳ ಸಹ ನಿಮ್ಗೆ ಗೊತ್ತಿರ್ಬೇಕಾಗ್ತದ. ಭೂಮಿಯ ಸಹೋದರಿಯ ಗ್ರಹ. ಭೂಮಿಯ ಸಹೋದರಿಯ ಗ್ರಹ ಯಾವತ್ ಹನುಮಂತ ಹೇಳು? ಭೂಮಿಯ ಸಹೋದರಿಯ ಗ್ರಹ ಶನಿ, ಗುರು, ಮಂಗಳ ಮತ್ತು ಶುಕ್ರ. ಭೂಮಿಯ ಸಹೋದರಿಯ ಗ್ರಹ ಯಾವ್ದಂತಂದ್ರ ಶುಕ್ರ ಗ್ರಹ. ಭೂಮಿಯ ಸಹೋದರಿಯ ಗ್ರಹ ಯಾವ್ದ್ರಿ? ಶುಕ್ರ ಗ್ರಹ. ಯಾಕಂದ್ರ ಮಂಗಳ ಅದರಿಂದ ದೂರ ಇಲ್ಲ, ಹೌದಿಲ್ಲ? ಭೂಮಿಯ ಸಹೋದರಿ ಗ್ರಹ ಯಾವ್ದಾಗ್ತದ? ಶುಕ್ರ ಗ್ರಹ ಆಗ್ತದ. ಎಸ್ ವಿದ್ಯಾರ್ಥಿಗಳೇ, ಇಲ್ಲಿವರೆಗೆ ಏನ್ ಮಾಡಿದೆ ಅಂದ್ರೆ ನಾವು ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಪರಿಸರದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡಿದ್ವಿ. ಹಾಗಾದ್ರೆ ಇನ್ನ ಮುಂದಿನ ಕ್ಲಾಸ್ ನಲ್ಲಿ ನಾನು ವಿಜ್ಞಾನದ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡ್ ಬರ್ತಾ ಇದ್ದೀನಿ. ತಾವೆಲ್ಲರೂ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ. ಆದಷ್ಟು ವಿಡಿಯೋನ ನಿಮ್ಮೂರಿನ ಎಲ್ಲಾ ಗ್ರೂಪ್ಗಳಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮಗೇನಾದರೂ ಬೇಸಿಗೆ ಶಿಬಿರದ ಪ್ರವೇಶಗಳ ಸಹ ನಮ್ಮಲ್ಲಿ ಪ್ರಾರಂಭವಾಗಿದ್ದಾವ. 1 ರಿಂದ 7ನೇ ತರಗತಿವರೆಗೆ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ನಿಮಗೆ ಬೇಸಿಗೆ ಶಿಬಿರದಲ್ಲಿ ನಾವು ಪ್ರವೇಶಗಳನ್ನ ಪ್ರಾರಂಭ ಮಾಡಿದ್ವಿ. 8, 9, 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಕೋರ್ಸ್ ಅನ್ನ ಪ್ರಾರಂಭ ಮಾಡಿದೀವಿ. ಈ ನಮ್ಮ ಪರಿಶ್ರಮ ನವೋದಯ ಕೋಚಿಂಗ್ ಕ್ಲಾಸಿಗೆ ಸಂಪರ್ಕ ಮಾಡಿ ನೀವು ಅಡ್ಮಿಷನ್ ಅನ್ನ ತೆಗೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.